ಅಸ್ಪೃಶ್ಯತೆ ಈಗಿಲ್ವೇ? ಅದಕ್ಕೆ ವಿರುದ್ಧ ಇದೆ. ವರದಕ್ಷಿಣೆ ಇದೆ. ಹಾಗಾದ್ರೆ ವರದಕ್ಷಿಣೆ ನಿಂತಿದೆಯೇ? ಏನಿಲ್ಲ. ಅಂದರೆ ಮಹಿಳಾ ಮಕ್ಕಳ ವಿದ್ಯಾಭ್ಯಾಸದ ಸಂಖ್ಯೆ ಜಾಸ್ತಿ ಆಗಿದೆ. ಕೆಲವು ವೃತ್ತಿಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬರ್ತಾ ಇದ್ದಾರೆ. ಉದ್ಯೋಗಕ್ಕೆ ಸಲುವಾಗಿ ಈಗ ಬೇರೆ ಬೇರೆ ಹೋಟ್ಲಲ್ಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಿರಲಿಲ್ಲ, ಈಗ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡ್ತಾರೆ, ಪೌರ ಕಾರ್ಮಿಕರಾಗಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಬರ್ತಾ ಇದ್ದಾರೆ. ಆದರೆ ನಾವು ಏನು ಸಮಾಜದಲ್ಲಿ ನಿರೀಕ್ಷೆ ಮಾಡ್ತೀವಲ್ಲ ಆ ಥರದ ಗೌರವ ಸ್ಥಾನಮಾನಗಳೇನಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಆಗಿರ್ಬೋದು, ಆದರೆ ಎಲ್ರಿಗೂ ಅದು ಸಿಕ್ಕಬೇಕಲ್ವಾ? ಯಾರಿಗೋ ಒಬ್ರಿಗೆ ಸಿಕ್ಕೋದಲ್ಲ, ಎಲ್ರಿಗೂ ಕೂಡ ಒಂದು ಗೌರವಿತವಾದಂಥ ಸ್ಥಾನಮಾನ. ನೀವು ಮಹಿಳೆ ಅಂದಾಕ್ಷಣಕ್ಕೆ ಗಂಡಕ್ಕಿಂತ ಕಡಿಮೆ ಅನ್ನುವಂಥದ್ದು ಇದೆಯಲ್ಲ, ಅದು ಹೋಗಬೇಕು. ಅವರು ನಮ್ಮ ಸಮಾನರು ಅನ್ನುವಂಥದ್ದು, ಯಂಗ್ಸ್ಕ್ಯಾಕೆ ಇದೆಲ್ಲ ಅನ್ನುವಂಥ ಮಾತುಗಳನ್ನು ಜನ ಆಡ್ತಾರೆ. ಅದಲ್ಲ ಅದು. ಹಾಗಾಗಿ ಅವರು ಕೂಡ ಮನುಷ್ಯರು, ನಮಗೇನೆ ಅವರು ಕೂಡ ಒಬ್ಬರು ಅನ್ನುವಂಥ ಭಾವನೆಗಳು ಬರುವವರೆಗೂ ಕೂಡ ಈ ಥರದ ಹೋರಾಟಗಳು ನಡೀಲೇಬೇಕು, ನಡೀತಾ ಇರ್ತದೆ. ಅದಕ್ಕೆಲ್ಲ ನೀವೆಲ್ಲರೂ ಕೂಡ ಬೆಂಬಲಿಸಲೇಬೇಕಾಗಿದೆ. ಬಹುಮುಖ್ಯವಾಗಿ RLHP ಸಂಸ್ಥೆ ಮೈಸೂರು ಕಳೆದ 41 ವರ್ಷಗಳಿಂದ ನಾವು ಕೊಳಚೆ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಸಮುದಾಯದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇವತ್ತು ನಾವು ಟೌನ್ ಹಾಲ್ ನಲ್ಲಿ ಮೈಸೂರಿನ ವಿವಿಧ ಕಾಲೋನಿಗಳು ಮತ್ತು ಕೊಳಚೆ ಪ್ರದೇಶದಲ್ಲಿರುವಂತಹ ಮಹಿಳೆಯರನ್ನ ಸಂಘಟಿಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ಗೊತ್ತಿರುವಂಗೆ ಮಹಿಳೆಯರಿಗೆ ಇವತ್ತೂ 2ನೇ ದರ್ಜೆಯಲ್ಲಿದ್ದು ಮಹಿಳೆಯರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ರೀತಿಯಲ್ಲಿ ಇನ್ನೂ ಹಿಂದೆ ಹೋಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ದೌರ್ಜನ್ಯ ನೋಡೋದಾದ್ರೆ ಸಾಮೂಹಿಕವಾಗಿ ದೌರ್ಜನ್ಯ ನಡೀತಾ ಇದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳು, ಲೈಂಗಿಕ ಅತ್ಯಾಚಾರಗಳಾಗ್ತಾ ಇದೆ. ಅದು ಮಾತ್ರ ಅಲ್ಲದೆ ಮರ್ಯಾದೆಗೇಡು ಹತ್ಯೆ ಇದು ಒಂದು ಹೊಸ ಸ್ವರೂಪಗಳಲ್ಲಿ ನಡೀತಾ ಇದೆ. ಸೊ ಇವತ್ತು ಮನುಷ್ಯತ್ವನೇ ಗಮನಿಸದೆ ಮರ್ಯಾದೆಗೇಡು ಹತ್ಯೆ ಮಾಡ್ತಾ ಇರುವಂತದ್ದು, ಮನುಷ್ಯತ್ವಕ್ಕೆ ಗೌರವ ಕೊಡದೇ ಇರುವಂತದ್ದು, ಅಪ್ರಾಪ್ತ ಬಾಲಕಿಯರ ಮೇಲೆ ದೌರ್ಜನ್ಯ ಮಾಡೋದ್ರ ಮುಖಾಂತರ ಹಲವಾರು ಪೋಕ್ಸೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತಗೊಳ್ಳೋದಾದ್ರೆ 3 ವರ್ಷಗಳಿಂದ 80,000ಕ್ಕಿಂತ ಹೆಚ್ಚು ಬಾಲಗರ್ಭಿಣಿಯರಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದೀವಿ. ಬಾಲ್ಯ ವಿವಾಹಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯ, ವಿವಿಧ ರೀತಿಯ ದೌರ್ಜನ್ಯಗಳು ಇನ್ನೂ ಹೆಚ್ಚುತ್ತಾನೆ ಇದೆ. ಸೊ ಆ ನಿಟ್ಟಿನಲ್ಲಿ ಮಹಿಳಾ ದೌರ್ಜನ್ಯವನ್ನ ಕೊನೆಗಳಿಸಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು. ಶಾಂತಿಯುತವಾದ ಒಂದು ಸಮಾನಯುತ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಮಹಿಳೆಯರಿಗೂ ಉತ್ತಮವಾದ ಸ್ಥಾನಮಾನ ಎಲ್ಲಾ ರಂಗದಲ್ಲೂ ಸಿಗ್ಬೇಕು. ಅದು ಬರೀ ಬಾಯಿ ಮಾತಲ್ಲ, ಅದು ಆಚರಣೆ ಮಾಡ್ಬೇಕು. ಅಂದ್ರೆ ಬರೀ ಬಾಯಲ್ಲಿ ಹೇಳಿ ಮಾತಾಡೋದಂತಲ್ಲ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಭಾವಶಾಲಿಗಳು ಸಹ ಹಲವಾರು ರೀತಿಯ ಮಹಿಳೆ ಮೇಲೆ ದೌರ್ಜನ್ಯಗಳಾಗಿ ಹಲವಾರು ಕೇಸ್ಗಳಾಗ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಸಮಾಜ ಹೋದ್ರೆ ಹೇಗೆ ಮುಂದಿನ ದಿನಗಳಲ್ಲಿ? ಸೊ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಮಹಿಳೆಯರಿಗೆ ಜಾಗೃತಿ ಮೂಡಬೇಕು. ನಮ್ಮ ಸಮಾಜದಲ್ಲಿ ಸಾರ್ವಜನಿಕರಿಗೂ ಎಚ್ಚೆತ್ಕೋಬೇಕು. ಮಹಿಳೆಯರನ್ನ ಒಂದು ಉತ್ತಮ ಸ್ಥಾನದಲ್ಲಿ ಸಮಾನಯುತ ಅವರು ಅವ್ರ ತರ ಒಂದು ಜೀವ ಅನ್ನುವಂತಹ ಒಂದು ಮನಸ್ಸು ಬರಬೇಕು. ಸೊ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸಲಾಗಿದೆ.